ಓಂ ಶಾಂತಿ. ವಾಣಿ ಡೇಟು 14/5/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಸಂಗಮ ಯುಗದಲ್ಲಿದ್ದೀರಿ. ನೀವು ಹಳೆಯ ಪ್ರಪಂಚದಿಂದ ಸಂಬಂಧವನ್ನು ತೆಗೆಯಬೇಕಾಗಿದೆ, ಏಕೆಂದರೆ ಈ ಹಳೆಯ ಪ್ರಪಂಚವು ಈಗ ಸಮಾಪ್ತಿಯಾಗಲಿದೆ. ಪ್ರಶ್ನೆ: ಸಂಗಮ ಯುಗದ ಯಾವ ವಿಶೇಷತೆಯು ಇಡೀ ಕಲ್ಪಕ್ಕಿಂತ ಭಿನ್ನವಾಗಿದೆ? ಉತ್ತರ: ಸಂಗಮ ಯುಗದ ವಿಶೇಷತೆಯೇ ಆಗಿದೆ. ಇಲ್ಲಿ ಓದುತ್ತೀರಿ, ಪ್ರಾರಬ್ಧವನ್ನು ಭವಿಷ್ಯದಲ್ಲಿ ಪಡೆಯುತ್ತೀರಿ. ಇಡೀ ಕಲ್ಪದಲ್ಲಿ ಇಂತಹ ವಿದ್ಯೆಯನ್ನು ಓದಿಸಲಾಗುವುದಿಲ್ಲ. ಯಾವುದರ ಪ್ರಾರಬ್ಧವು ಇನ್ನೊಂದು ಜನ್ಮದಲ್ಲಿ ಸಿಗುತ್ತದೆ. ಈಗ ನೀವು ಮಕ್ಕಳು ಅಮರಲೋಕಕ್ಕಾಗಿ ಮೃತ್ಯುಲೋಕದಲ್ಲಿ ಓದುತ್ತೀರಿ, ಇನ್ನೊಂದು ಜನ್ಮಕ್ಕಾಗಿ ಓದುವುದಿಲ್ಲ. ಗೀತೆ: ದೂರ ದೇಶದಲ್ಲಿರುವರು. ಧಾರಣೆಗಾಗಿ ಮುಖ್ಯ ಸಾರ: ಮೊದಲನೇದು, ಅಲ್ಲ ಸಲ್ಲದ ಪರಚಿಂತನೆ ಮಾತುಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು. ಮಾಯೆಯು ಯಾವುದೇ ಉಲ್ಟಾ ಕೆಲಸವನ್ನು ಮಾಡಿಸದಂತೆ ಗಮನವಿಡಬೇಕಾಗಿದೆ. ಸಂಘದೋಷದಲ್ಲಿ ಬಂದು ಎಂದೂ ಸಡಿಲವಾಗಬಾರದು. ದೇಹದ ಅಭಿಮಾನದಲ್ಲಿ ಬಂದು ಯಾರದೇ ನಾಮ ರೂಪದಲ್ಲಿ ಸಿಕ್ಕಿಹಾಕಿಕೊಳ್ಳಬಾರದು. ಎರಡನೇದು, ಮನೆಯ ನೆನಪಿನ ಜೊತೆಗೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನೆನಪಿನ ಚಾರ್ಟನ್ನು, ಡೈರಿಯನ್ನು ಇಟ್ಟುಕೊಳ್ಳಬೇಕಾಗಿದೆ. ಅದರಲ್ಲಿ ಬರೆದುಕೊಳ್ಳಬೇಕು: ನಾನು ಇಡೀ ದಿನದಲ್ಲಿ ಏನೇನು ಮಾಡಿದೆನು, ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದೆನು. ವರದಾನ: ನಮ್ರತಾ ರೂಪಿ ಕವಚದ ಮೂಲಕ ವ್ಯರ್ಥದ ರಾವಣನನ್ನು ಸುಡುವಂತಹ ಸತ್ಯ ಸ್ನೇಹಿ ಸಹಯೋಗಿ ಭವ. ಯಾರು ಎಷ್ಟೇ ನಿಮ್ಮ ಸಂಘಟನೆಯಲ್ಲಿ ಕೊರತೆಯನ್ನು ಹುಡುಕುವ ಪ್ರಯತ್ನ ಮಾಡಲಿ, ಆದರೆ ಸಂಸ್ಕಾರ ಸ್ವಭಾವದ ಘರ್ಷಣೆ ಸ್ವಲ್ಪವೂ ಕಂಡು ಬರದೇ ಇರಲಿ. ಒಂದು ವೇಳೆ ಯಾರೇ ನಿಮಗೆ ಬೈಗುಳ ಹಾಕಿದರೂ, ನಿಂದನೆ ಮಾಡಿದರೂ ನೀವು ಸರಿಯಾಗಿರಿ. ಯಾರಾದರೂ ಘರ್ಷಣೆಯಲ್ಲಿ ಬಂದರೂ ಸಹ ನೀವು ಅವರಿಗೆ ಸ್ನೇಹದ ನೀರನ್ನು ನೀಡಿ. ಇವರು ಏಕೆ ಹೀಗೆ, ಈ ರೀತಿ ಏಕೆ ಎನ್ನುವ ಸಂಕಲ್ಪ ಮಾಡಿ ಬೆಂಕಿಗೆ ಎಣ್ಣೆ ಸುರಿಯಬೇಡಿ. ನಮ್ರತೆಯ ಕವಚವನ್ನು ಧರಿಸಿಕೊಳ್ಳಿ. ಎಲ್ಲಿ ನಮ್ರತೆ ಇರುತ್ತದೆ ಅಲ್ಲಿ ಸ್ನೇಹ ಮತ್ತು ಸಹಯೋಗವು ಅವಶ್ಯವಾಗಿರುತ್ತದೆ. ಸ್ಲೋಗನ್: ನನ್ನತನದ ಅನೇಕ ಹದ್ದಿನ ಭಾವನೆಗಳು ನನ್ನ ಬಾಬಾ ಎನ್ನುವ ಒಂದರಲ್ಲಿ ಸಮಾವೇಶವಾಗಿ ಬಿಡುವುದು. ಓಂ ಶಾಂತಿ.